ನಾನು BK ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಆಫೀಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಂತಹ 7 ಟೆಸ್ಟನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು 8ನೇ ಟೆಸ್ಟನ್ನು ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿ ಲೇಟ್ ಮಾಡೋದು ಬೇಡ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಫಸ್ಟ್ ಕ್ವಶನ್ ನೋಡಿರಿ, ಇದು 8ನೇ ಟೆಸ್ಟು. ಜಾಗತಿಕ ನಾವೀನ್ಯತೆಯ ಸಂದರ್ಭದಲ್ಲಿ GII ಎಂದರೆ ಏನು ಅಂತೇಳಿ ಕೇಳಿ. ಇಲ್ಲಿ GII ಅಂದರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಎಲ್ಲಿದೆ? ಆಪ್ಷನ್ ನಂಬರ್ ಎ ಈಸ್ ರೈಟ್, ಫಸ್ಟ್ ಒನ್. ಓಕೆ, ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡಿರಿ. ಫೆಬ್ರವರಿ 28, 2024 ಕೆಳಗಿನವರಲ್ಲಿ ಯಾರು ಲೋಕಸಭೆ ಸ್ಪೀಕರ್ ಆಗಿದ್ದರು ಅಂತಂದರೆ ಓಂ ಬಿರ್ಲಾ ಅವರು. ನೆಕ್ಸ್ಟು ಮೂರನೇ ಕ್ವಶನ್, ವೇಟಿಂಗ್ ಫಾರ್ ವೀಸಾ ಯಾರ ಆತ್ಮಚರಿತ್ರೆ ಅಂತ ಕೇಳಿದ್ರೆ ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ಆಗಿದೆ. ನಾಲ್ಕನೇ ಪ್ರಶ್ನೆ ಏನೇನು ನೋಡಿರಿ, ಗೆರ್ವಾ ಕಲ್ಲಿದ್ದಲು ಗಣಿಯು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಂದರೆ ಇದು ಛತ್ತೀಸ್ಗಢಲ್ಲಿ ಬರುವಂತಹ ಒಂದು ಗಣಿಯಾಗಿದೆ. 2011 ಜನಗಣತಿ ಭಾಳಷ್ಟು ಇಂಪಾರ್ಟೆಂಟ್, ನಿಮಗೆ ಹೇಳಿದ್ದೀನಿ. ಪ್ರತಿಯೊಂದು ಸೆಟ್ಟಲ್ಲಿ ಅದಾವ. ಭಾರತ ಸಾಕ್ಷರತೆ ಪ್ರಮಾಣವನ್ನು ಕೇಳಿದ್ರೆ 2011 ಜನಗಣತಿ ಪ್ರಕಾರ 74.04%. ನೆಕ್ಸ್ಟು ಆರನೇ ಕ್ವಶನ್ ನೋಡಿರಿ, ಜನವರಿ 26, 1950 ಭಾರತ ಸಂವಿಧಾನ ಅಂಗೀಕರಿಸಿದ ದಿನವನ್ನಾಗಿ ರಾಷ್ಟ್ರೀಯ ರಜೆ ಯಾವುದು ಅಂತ ಕೇಳಿದಾರೆ. ಜನವರಿ 26 ಯಾವ ದಿನ ಅಂತೇಳಿ ಇಂಡೈರೆಕ್ಟಾಗಿ ಕೇಳ್ಯಾರ ಅಂತಂದ್ರೆ ಗಣರಾಜ್ಯೋತ್ಸವನ್ನಾಗಿ ಮಾಡ್ತಾರೆ. 7ನೇ ಕ್ವಶನ್, 2024 ಅರ್ಜುನ ಪ್ರಶಸ್ತಿ ವಿಜೇತ ಶೀತಲ್ ದೇವಿಯವರು ಒಬ್ಬ ಯಾವುದು ಬಿಲ್ಲುಗಾರ್ತಿಯಾಗಿದ್ದರು, ಆರ್ಚರ್ ಅಂತೇಳಿ. ನೆಕ್ಸ್ಟು 8ನೇ ಕ್ವಶನ್, ಭಾರತ ಸಂವಿಧಾನ ಪ್ರಕಾರ ಭಾರತದಲ್ಲಿ ಎಷ್ಟು ಹಂತದ ಸರ್ಕಾರಗಳಿವೆ ಅಂತಂದ್ರೆ ಇಲ್ಲಿ 3 ಹಂತದ ಸರ್ಕಾರಗಳಿವೆ. ನೆಕ್ಸ್ಟು 9ನೇದು, PM ಕಿಸಾನ್ ಯೋಜನೆಯಡಿ ಎಲ್ಲ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ಪ್ರತಿ ವರ್ಷಕ್ಕೆ 3 ಸಮಾನ ಕಂತುಗಳಾಗಿ ಎಷ್ಟು ಆದಾಯ ಬೆಂಬಲವನ್ನು ನೀಡಲಾಗುತ್ತದೆ ಅಂತಂದ್ರೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ನೆಕ್ಸ್ಟು ಮೇಘಾಲಯದ ಖಾಸಿ ಜನಾಂಗದವರು ಆಚರಿಸುವ ವಾರ್ಷಿಕ 3 ದಿನಗಳ ಕೃತಜ್ಞತಾ ಹಬ್ಬ ಯಾವುದು ಅಂತ ಕೇಳಿದಾರೆ. ಇದು ಯಾವುದಂತಾರೆ ಶಾದ್ ಸುಕ್ ಮೈನ್ಸಿಮ್, ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 10ನೇ ಪ್ರಶ್ನೆ, ಪ್ರತಿ ವರ್ಷ ಅಕ್ಟೋಬರ್ 2 ಆಚರಿಸುವ ಗಾಂಧಿ ಜಯಂತಿಯ ಮಹಾತ್ಮ ಗಾಂಧಿಯವರ ಡ್ಯಾಶನ್ನು ಸೂಚಿಸುತ್ತದೆ. ಅದು ಅವರ ಹುಟ್ಟಿದ ದಿನವನ್ನು ಸೂಚಿಸುತ್ತದೆ, ಬರ್ಡೇ. ನೆಕ್ಸ್ಟು 12ನೇದು, ಭಾರತೀಯ ಸಂವಿಧಾನದ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯ ಅಲ್ಲ? ನಮ್ಮ ಪರಿಸರವನ್ನು ರಕ್ಷಿಸುವುದು, ಮರಗಳನ್ನು ನೆಡುವುದು, ಇದು ಅಲ್ಲ ಅಂತ ಹೇಳ್ತೀವಿ, ಆಪ್ಷನ್ ನಂಬರ್ ಸಿ. ನೆಕ್ಸ್ಟು 13, ಭಾರತೀಯ ವಾಯುಪಡೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ಇದು ಇರುವುದು ನವದೆಹಲಿಯಲ್ಲಿ ಇರುವಂಥದ್ದು. ನೆಕ್ಸ್ಟು 14ನೇ ಕ್ವಶನು, ಕೆಳಗಿನಲ್ಲಿ ಯಾವುದು ಬೌದ್ಧರ ಪವಿತ್ರ ಧಾರ್ಮಿಕ ಸ್ಥಳವಾಗಿದೆ ಅಂತಂದರೆ ಇದು ಬೋಧಗಯ. ನೆಕ್ಸ್ಟು 15ನೇ ಪ್ರಶ್ನೆ, ಮಾರ್ಚ್ 2022 ಪನ್ನಾ ದೇಶದ ಏಕೈಕ ಯಾಂತ್ರೀಕೃತ ಡ್ಯಾಶ್ ಗಣಿಯಾಗಿದೆ. ಇದು ವಜ್ರದ ಡೈಮಂಡ್ ನಿಕ್ಷೇಪ ಅಂತೀವಿ. ಇದು GKಗೆ ಸಂಬಂಧಪಟ್ಟಂತಹ 15 ಪ್ರಶ್ನೆಗಳಾದರೆ ನೆಕ್ಸ್ಟು ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. 10 ವೋಲ್ಟ್ ವಿಭವಾಂತರವನ್ನು ಅನ್ವಯಿಸಿದಾಗ ಲೋಹದ ತಂತಿಯು ಮೂಲಕ 5 ಆಂಪಿಯರ್ ವಿದ್ಯುತ್ತನ್ನು ಹರಿಯುತ್ತದೆ. ಅಂತಿಮ ರೋಧ ಎಷ್ಟಿರುತ್ತದೆ ಅಂತಂದ್ರೆ ಇಲ್ಲಿ ಕೊಟ್ಟಂತಹ ವೋಲ್ಟೇಜು ಡಿವೈಡೆಡ್ ಬೈ ಆಂಪಿಯರ್ ಮಾಡಬೇಕು. 5 1 5 2 ಅಂದರೆ 2 ಓಮ್ಗಳಷ್ಟು, ಆಪ್ಷನ್ ನಂಬರ್ 3 ಸರಿ. ನೆಕ್ಸ್ಟು 17ನೇ ಕ್ವಶನ್ ನೋಡ್ರಿ, ನ್ಯೂಟನ್ನ ಮೊದಲ ಚಲನೆಯ ನಿಯಮ ಏನೆಂದು ಕರೆಯುತ್ತಾರೆ? ಅದಕ್ಕೇನಂತಾರೆ? ನ್ಯೂಟನ್ನ ಮೊದಲ ಚಲನೆಯ ಜಡತ್ವದ ನಿಯಮ ಅಂತೀವಿ, ಆಪ್ಷನ್ ನಂಬರ್ ಲಾ ಆಫ್ ಇನರ್ಷಿಯಾ ಅಂತೀವಿ, ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟು 18ನೇದು, ಸೌರಮಂಡಲದಲ್ಲಿ ಗ್ರಹಗಳನ್ನು ಸೂರ್ಯನಿಗೆ ಬಂಧಿಸುವ ಬಲ ಯಾವುದು ಅಂತಂದ್ರೆ ಇಲ್ಲಿ ಕೂಡ ಗುರುತ್ವಾಕರ್ಷಣ ಬಲನ ಬರುತ್ತೆ. ನೆಕ್ಸ್ಟು 19, ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಜಡತ್ವವನ್ನು ಹೊಂದಿದೆ ಅಂತಂದ್ರೆ ಇದು ಒಂದು ಹಕ್ಕಿಯ ಗರಿ, ಆಪ್ಷನ್ ನಂಬರ್ 1ನೇದು ಸರಿಯಾದ ಉತ್ತರ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಹರಿಯಬಲ್ಲದು ಅಂತಂದ್ರೆ ನೀರು ಹರಿಯಬಲ್ಲದು, ಇದು ಅಂದ್ರೆ ದ್ರವ ಸ್ಥಿತಿಯಲ್ಲಿರುವ ಕಾರಣ ಇದು ಹರಿಯುತ್ತದೆ. ನೆಕ್ಸ್ಟು
ಕೆಳಗಿನವುಗಳಲ್ಲಿ ಯಾವುದರಿಂದ ತೆಳುವಾದ ತಂತಿಯನ್ನು ಎಳೆಯಬಹುದು ಅಂತಂದ್ರೆ ಇಲ್ಲಿ ಯಾವುದರಿಂದ ಎಳೆಯಬಹುದು ಅಂತಂದ್ರೆ ಚಿನ್ನದಿಂದ ನಾವು ತೆಳುವಾದ ತಂತಿಯನ್ನು ಎಳೆಯಬಹುದು. ನೆಕ್ಸ್ಟು 22ನೇದು, ಕೆಳಗಿನಲ್ಲಿ ಯಾವ ಲೋಹವು ಬಹುರೂಪತೆಯನ್ನು ಅಲೋಟ್ರೋಪಿ ಅಂತೀವಿ, ಇದನ್ನು ತೋರಿಸುವಂಥ ಲೋಹ ಯಾವುದಂದ್ರೆ ಕಾರ್ಬನ್. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 23ನೇದು ನೋಡ್ರಿ, ಯಾವ ಪದಾರ್ಥದಲ್ಲಿ ಕಣಗಳು ಗರಿಷ್ಠ ಬಲದೊಂದಿಗೆ ಒಟ್ಟಿಗೆ ಇರುತ್ತವೆ ಅಂತಂದ್ರೆ ಇಲ್ಲೇನು ಕೇಳಿದ್ರೆ ಯಾವ ಪದಾರ್ಥದಲ್ಲಿ ಕಣಗಳು ಗರಿಷ್ಠ ಬಲದೊಂದಿಗೆ ಒಟ್ಟಿಗೆ ಇರುತ್ತವೆ ಅಂದರೆ ಇಲ್ಲಿ ಘನ ದ್ರವ ಅನಿಲ ಕೊಡಬೇಕಾಗಿತ್ತು ಪ್ಲಾಸ್ಮಾ, ಆದರೆ ಅಲ್ಲಿ ಬರುವಂಥ ಉದಾಹರಣೆ ಕೊಟ್ಟ ಕಬ್ಬಿಣದ ಮೊಳೆ ನಮ್ಮದು ಗರಿಷ್ಠ ಬಲ ಅಂತಂದ್ರೆ ಇದು ಘನ ವಸ್ತುಗಳಲ್ಲಿ ಇರ್ತದೆ. ಇಲ್ಲಿ ಆಪ್ಷನಲ್ಲಿ ಕೊಟ್ಟಂಥದ್ದು ಘನ ವಸ್ತುಗಳು ಯಾವುದು? ಇದು ಘನ ವಸ್ತುದಲ್ಲಿ ಇರುವಂಥದ್ದು. ಆಪ್ಷನ್ ನಂಬರ್ 1. ನೆಕ್ಸ್ಟು 24ನೇದು, ಕೆಳಗಿನ ಯಾವ ಜೀವಿಯು ಆಹಾರದ ಕಣಗಳನ್ನು ತನ್ನ ಬಾಯಲ್ಲಿ ಚಲಿಸಲು ಸಿಲಿಯಾ, ವೆರಿ ಇಂಪಾರ್ಟೆಂಟು, ಸಿಲಿಯಾಯನ್ನು ಬಳಸುತ್ತದೆ ಅಂತಂದ್ರೆ ಇದು ಪ್ಯಾರಾಮೀಸಿಯಂ. 25ನೇದು, ಕೆಳಗಿನವುಗಳಲ್ಲಿ ಯಾವುದು ಸಂಕೀರ್ಣ ಶಾಶ್ವತ ಅಂಗಾಂಶವಾಗಿದೆ ಅಂತಂದ್ರೆ ಇದು ಪ್ಲೋಯಮ್ ಆಗಿರುವಂಥದ್ದು. ಆಪ್ಷನ್ ನಂಬರ್ 3. ನೆಕ್ಸ್ಟು 26ನೇದು, ಕೋಳಿಯ ಮರಿಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಚಿಕ್ ಅಂತ ಕರಿತೀವಿ. ಕೋಳಿಯ ಮರಿಯನ್ನು ಚಿಕ್ ಅಂತೇಳಿ ಕರಿತೀವಿ. ನೆಕ್ಸ್ಟು 27ನೇ ಕ್ವಶನ್ ನೋಡಿ, ಯಾವ ಅಂಗವು ಪಿತ್ತರಸವನ್ನು ಸ್ರವಿಸುತ್ತದೆ ಅಂತಂದ್ರೆ ಇದು ಯಕೃತ್, ಇದು ಪಿತ್ತರಸವನ್ನು ಸ್ರವಿಸುತ್ತದೆ. 28ನೇದು ನೋಡಿ, ಕೆಳಗಿನ ಯಾವುದು ಏಕಕೋಶೀಯ ಉದಾಹರಣೆಯಾಗಿದೆ? ಅಮೀಬಾ ಒಂದು ಏಕಕೋಶ ಜೀವಿಗೆ ಉದಾಹರಣೆಯಾಗಿರುವಂಥದ್ದು. ನೆಕ್ಸ್ಟು ಅಂಡಾಣುವಿನ ಕಡೆಗೆ ಪರಾಗನಾಳದ ಬೆಳವಣಿಗೆಯು ಯಾವ ರೀತಿಯ ಸಸ್ಯ ಚಲನೆಗೆ ಉದಾಹರಣೆಯಾಗಿದೆ ಅಂತಂದ್ರೆ ಕ್ರೊಮೊಟ್ರೋಪಿಸಮ್ ಅಂತೀವಿ. ಆಪ್ಷನ್ ನಂಬರ್ ಫಸ್ಟ್ 1 ಈಸ್ ರೈಟ್. ಓಕೆ, ನೆಕ್ಸ್ಟು 30ನೇ ಪ್ರಶ್ನೆಯನ್ನು ನೋಡ್ರಿ, ಕೆಳಗಿನಲ್ಲಿ ಯಾವುದು ಪಕ್ವವಾದಾಗ ಸರಳವಾಗಿ ಸಣ್ಣ ತುಂಡುಗಳಾಗಿ ಒಡೆಯುತ್ತದೆ ಅಂತಂದ್ರೆ ಸ್ಪೈರೋಗೈರಾ. ಇದು ಈ ರೀತಿಯಾಗಿ ಸಣ್ಣ ತುಂಡುಗಳಾಗಿ ಒಡೆಯುವಂಥದ್ದು. ಇವು ಸೈನ್ಸಿಗೆ ಸಂಬಂಧಪಟ್ಟಂತಹ ಟೋಟಲು 15 ಪ್ರಶ್ನೆಗಳಾದ್ರೆ ನೆಕ್ಸ್ಟ್ ಇನ್ನು ಮ್ಯಾಥ್ಸಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಸರಾಸರಿ ಮೇರದ ಏನದ ಅಂತಂದ್ರೆ ಫಸ್ಟ್ ಇದು 10, 20, 30, 40, 50 ಸರಾಸರಿ ಎಲ್ಲ ಕೂಡಿಸ್ರಿ ಎಷ್ಟಾಯಿತು? 150 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅದಾವ? 5 ಅದಾವ. 5 1 5 3 15 1 0 ಅಂದ್ರೆ ಸರಾಸರಿ ಎಷ್ಟು ಬಂತು ರೀ? 30. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು 31ನೇ ಕ್ವಶನ್, 11, 13, 17, 19 ಸರಳೀಕರಿಸಿ ಅಂತ ಸಿಂಪ್ಲಿಫಿಕೇಶನ್ ಮಾಡಿ. ಎಲ್ಲ ಪ್ಲಸ್ ಅದಾವ, ಕೂಡಿಸಿ ಇಟ್ಬಿಡ್ರಿ 60 ಬರ್ತದೆ. ಆಪ್ಷನ್ ನಂಬರ್ ಸಿ 3ನೇದು ಕರೆಕ್ಟ್ ಅದ. ನೆಕ್ಸ್ಟು 33ನೇದು ನೋಡ್ರಿ ಏನದ? 4 ಮತ್ತು 5 ಮಸ ಅಂತಂದ್ರೆ ಎರಡು ಒಂದೇ ಮಗ್ಗಿಯೊಳಗೆ ಹೋಗಂಗಿಲ್ಲ, ಅವುಗಳ ಮಸ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ನೆಕ್ಸ್ಟು ಲಸ ಕೇಳ್ಯಾರ ನೋಡ್ರಿ, ಇಲ್ಲಿ 3ನೇ ಆಪ್ಷನ್ನ 20 ಅದ, 4ನೇ ಆಪ್ಷನ್ನು 30 ಅದ. ಓಕೆ, 2, 3, 5 ಲಸ ಅಂತಂದ್ರೆ 3 ಬೇರೆ ಬೇರೆ ಮಗ್ಗಿಯೊಳಗೆ ಅಂದ್ರೆ 3 ಇಂಟು ಮಾಡಿಬಿಡ್ರಿ. 2 ಇಂಟು 3 ಇಂಟು 5, 2 3 6, 6 5 30. ಆಪ್ಷನ್ ನಂಬರ್ 4 ಈಸ್ ರೈಟ್. ಓಕೆ, ನೆಕ್ಸ್ಟ್ 60 ಗಂಟೆಗಳ ಶೇಕಡ 30 ಎಷ್ಟು ಅಂದ್ರೆ 60 ಇಂಟು ಶೇಕಡ 30 ಅಂತಂದ್ರೆ ಡಿವೈಡೆಡ್ ಬೈ 100. ಈ 0 ಈ 0 ಈ 0 ಈ 0 ಅಂದರೆ 6 ಮೂಲೆ ಎಷ್ಟು? 18 ಗಂಟೆಗಳು ಅಂತ. ಆಪ್ಷನ್ ನಂಬರ್ 3 ಈಸ್ ರೈಟ್. 36ನೇದು, 1 ಗಂಟೆ 45, 1 ಗಂಟೆ ಅನುಪಾತ 45 ನಿಮಿಷಗಳ ಸರಳೀಕರಿಸಿ ಅಂತಂದಾಗ 1 ಗಂಟೆಯನ್ನು 60 ನಿಮಿಷ ಅಂತ ಬರಿಬೋದು. ಆಮೇಲೆ ಇದಂತೂ ನಿಮಿಷ ಒಳಗದ, ಹೌದಾ? ಈಗ ಸಿಂಪ್ಲಿಫೈ ಮಾಡಿರಿ. 15 ಮೂಲೆ 45, 15 4 60 ಅಂದರೆ 4:5. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟು, 1,000 ರೂಪಾಯಿ ಅಸಲಿನ ಮೇಲೆ ವರ್ಷಕ್ಕೆ 5% ಬಡ್ಡಿ ದರದಲ್ಲಿ 200 ರೂಪಾಯಿ ಬಡ್ಡಿ ಬರಲು ಎಷ್ಟು ವರ್ಷಗಳಲ್ಲಿ ಅಂತ ಕೇಳ್ಯಾರ. ಅವರು ಟೈಮ್ ಟಿ ಅನ್ನು ಕೇಳ್ಯಾರ. ಟಿ ಅಂದ್ರೆ ಬಡ್ಡಿ ಎಷ್ಟು ಅದ ರೀ? 200 ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಬಡ್ಡಿಯ ದರ ಡಿವೈಡೆಡ್ ಬೈ ಮಾಡಿ. ಇವು 3 0, ಇವೆರಡು, ಇದೊಂದು 5 1 5 4 20 ಅಂದರೆ 4 ವರ್ಷಗಳು. ನೆಕ್ಸ್ಟು 38ನೇದು, ಕೆಳಗಿನವುಗಳಲ್ಲಿ ಯಾವುದು ಲಘು ಕೋನ ಅಂತ ಕೇಳ್ಯಾರ. ಲಘು ಕೋನ ಅಂತಂದ್ರೆ 30 ಡಿಗ್ರಿ. ಲಘು ಕೋನ ಅಂದ್ರೆ 90 ಡಿಗ್ರಿಗಿಂತ ಒಳಗಡೆ ಇರುವಂಥದ್ದು. ಲಘು ಕೋನ, ವಿಶಾಲ ಕೋನ, ಲಂಬ ಕೋನ ಹಿಂಗೆ ಬರ್ತಾವೆ. ನೆಕ್ಸ್ಟು
4 ಸಂಖ್ಯೆಗಳ ಸರಾಸರಿ 10 ಆದ್ರೆ 3 ಸಂಖ್ಯೆಗಳ ಮೊತ್ತ 29 ಮೊತ್ತ ಅಂತ ನಾನು 4ನೇ ಸಂಖ್ಯೆಯನ್ನು ಕಂಡಿಡಿ. 4 ಸಂಖ್ಯೆಗಳ ಸರಾಸರಿ ಎಷ್ಟು ಅದ ರೀ? 4 × 10 ಅಂದ್ರೆ 40. 3 ಸಂಖ್ಯೆಗಳ ಮೊತ್ತ ಟೋಟಲ್ ಕೊಟ್ಟಾರೆ 29 ಅಂದ್ರೆ 11. ಇನ್ನೊಂದು ಯಾವುದು ಲಾಸ್ಟ್ ಇನ್ನೊಂದು 4ನೇ ಸಂಖ್ಯೆ ಅದಲ್ಲ, ಅದು ಯಾವುದು? 11. ಆಪ್ಷನ್ ನಂಬರ್ 4 ಈಸ್ ರೈಟ್. 40ನೇ ಕ್ವಶನ್ ನೋಡಿರಿ. 8 / 0.8 ಸಿಂಪ್ಲಿಫೈ ಮಾಡಂದ್ರೆ ಈಗ ನಾ 8/8 ಬರೀತೀನಿ, ಕೆಳಗಡೆ 1 ಪಾಯಿಂಟ್ ಅಂದ್ರೆ ಮೇಲ್ಗಡೆ 1 0 ಬರ್ತೀನಿ. ಈ 8 ಹೋಯಿತು ಅಂದ್ರೆ ಎಷ್ಟು ಬಂತು? 10. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು 41ನೇದು. ವಿನೋದನ ಬಳಿ 5,000 ರೂಪಾಯಿ ಇತ್ತು, ಅದರಲ್ಲಿ 80ರಷ್ಟು ಖರ್ಚಾದರೆ ಉಳಿದದ್ದೆಷ್ಟು? 80 ಖರ್ಚಾದರೆ ಉಳಿದದ್ದೆಷ್ಟು? 20%. ಅಂದ್ರೆ 5,000ಕ್ಕೆ 20% ಅಂದರೆ ಎಷ್ಟು ಆಯ್ತು ರೀ? 10% ಅಂದ್ರೆ 500, 20% ಅಂದ್ರೆ 1000. ಅಂದ್ರೆ /100 ಮಾಡ್ತೀವಿ. ಈ 0 500 × 2 ಅಂದ್ರೆ 1000 ರೂಪಾಯಿಗಳು. ನೆಕ್ಸ್ಟು 42ನೇ ಕ್ವಶನ್ ನೋಡಿರಿ. ಅಮಿತ್ ಮತ್ತು ವಿನೋದ ನಡುವೆ 10 ಚಾಕ್ಲೇಟ್ಗಳನ್ನು 2 ಅನುಪಾತ 3 ಅನುಪಾತ ಹಂಚಿದಾಗಿ ಅಮಿತ್ಗೆ ಸಿಗುವಂಥ ಹಣ ಎಷ್ಟು? ಅಮಿತ್ ಚಾಕ್ಲೇಟ್ ಎಷ್ಟು? ಅಮಿತದಾನ ಒಂದನೇದವ್ಗೆ ಸಿಗೋದು ಎಷ್ಟು ಅಂತಂದ್ರೆ 2 + 3 ಅಂದರೆ ಎಷ್ಟಾಯಿತು? 5. ಅಂದ್ರೆ 5x ಅಂತಂದ್ರೆ ಎಷ್ಟು ಅದ ರೀ? 10 ಅದಾವೆ. ಇದಕ್ಕೆ 5 ಅಂದರೆ ಎಷ್ಟು ಮಾಡ್ಯಾರ? 10 ಆಗಿತ್ತಾನೆ × 2 ಮಾಡ್ಯಾರ. ಅವ್ರು ಕೇಳಿದ್ದು ಯಾವುದು? 2 ಅಂದರೆ ಎಷ್ಟು? ಇದಕ್ಕೂ 2 ಮಾಡಿರಿ. 2 ಎಷ್ಟು? 4. ಅವ್ನಿಗೆ ಸಿಗುವಂಥ ಚಾಕ್ಲೇಟ್ಗಳ ಸಂಖ್ಯೆ 4. ನೆಕ್ಸ್ಟು ಇಬ್ಬರು ಪುರುಷರು ಒಂದು ಕೆಲಸವನ್ನು 3 ದಿನಗಳಲ್ಲಿ ಮುಗಿಸಿದರೆ ಒಬ್ಬ ಪುರುಷ ಅದನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ಸಿಂಪಲ್. ಇಬ್ಬರು ಪುರುಷರು ಎಷ್ಟು ದಿನದಾಗ ಮುಗಿಸ್ಯಾರ? 3 ದಿನದಾಗ ಮುಗಿಸ್ಯಾರ. ಅದೇ ಕೆಲಸ ಒಬ್ಬ ಪುರುಷ ಎಷ್ಟು ದಿನದಾಗ ಮುಗಿಸ್ತಾನೆ? x = 1 ಐತಿ ಅಂದ್ರೆ ಇದು 1 ಈ ಕಡೆ ಬಂದರು /1 ವ್ಯಾಲ್ಯೂ ಇಲ್ಲ, ನಡೀತದೆ. 2 3 ಎಷ್ಟು? 6 ದಿನಗಳಲ್ಲಿ ಮುಗಿಸ್ತಾರೆ. ನೆಕ್ಸ್ಟು 44ನೇ ಕ್ವಶನ್. ಒಂದು ಸಂಖ್ಯೆಗೆ 15 ಸೇರಿಸಿದರೆ ಆ ಒಂದು ಸಂಖ್ಯೆ x ಆಗಿರಲಿ, ಅದಕ್ಕೆ 15 ಸೇರಿಸಿದ್ರೆ ಎಷ್ಟು ಬರ್ತದೆ? 69 ಬರ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದಂದ್ರೆ x = 16 ಈ ಕಡೆ ಕಳಿಸ್ರಿ. 69 - 15 ಆಯಿತು ಅಂದ್ರೆ ಎಷ್ಟಾಯಿತು? 54. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟ್ ನೋಡಿರಿ 45ನೇ ಕ್ವಶನ್. 11 ಸೆಂಟಿಮೀಟರ್ ಬದಿ ಹೊಂದಿರುವ ಚೌಕದ ವಿಸ್ತೀರ್ಣ ಅಂತಂದಾಗ a = a² ಅಂತಂದಾಗ 11 ಸ್ಕ್ವೇರ್ ಅಂತಂದ್ರೆ 121 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಒಂದು ಸ್ವಲ್ಪ ಆಪ್ಷನ್ಗಳು ಮಿಸ್ಟೇಕ್ ಆಗ್ಯಾವ. ಇಲ್ಲೂ 121 ಸೆಂಟಿಮೀಟರ್ ಸ್ಕ್ವೇರ್ ಫೈನಲ್ ಆನ್ಸರ್. ಓಕೆ, ಡನ್. 46ನೇ ಕ್ವಶನ್, 46ನೇದು ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗಿರ್ತಾವೆ. ಇಂಗ್ಲೀಷ್ ಶಬ್ದಗಳನ್ನು ಏನು ಮಾಡ್ಯಾರ ಅಂದ್ರೆ ಜೋಡಣೆ ಮಾಡಂತಂದಾರೆ. ಓಕೆ, ಫಸ್ಟಿಗೆ ಬರುವಂಥದ್ದು ABCD ಒಳಗೆ ಫಸ್ಟ್ D ಬರುತ್ತೆ, 1ನೇದು 3 ಬರುತ್ತೆ. ಇಲ್ಲಿ ಕೊಟ್ಟಿನ 1ನೇ ಆಪ್ಷನ್ನ ಕೊಟ್ಟಿನ, ಯಾಕಂದ್ರೆ ಕನ್ಫ್ಯೂಸ್ ಆಗೋದೇಳಿ 1ನೇ D ಬರುತ್ತೆ, 2ನೇದು DEF, ಆಮೇಲೆ 6 ಲಾಸ್ಟಿಗೆ T ಅಂದರೆ ಆಪ್ಷನ್ ನಂಬರ್ 1 ಈಸ್ ರೈಟ್. ನೆಕ್ಸ್ಟು 47ನೇದು. ಸ್ನೇಹಿತರ ಗುಂಪು ಅಂದರೆ ಉತ್ತರದಿಂದ ನಿಂತಿದ್ದಾರೆ. ಕರಣ್ ಎಡದಿಂದ 6ನೇ ಸ್ಥಾನ, ಬಲದಿಂದ 5ನೇ ಸ್ಥಾನ. ಒಟ್ಟು ಇರುವಂಥ ಸಂಖ್ಯೆ 6, 5, 11. ಆದ್ರೆ ಅವನನ್ನು ಒಂದು ಸಲ ನಾವು ಜಾಸ್ತಿ ಸೇರಿಸಿರ್ತೀವಿ, ಅವಾಗ -1 ಮಾಡಬೇಕು. ಎಷ್ಟಾಯಿತು? 10. ಆಪ್ಷನ್ ನಂಬರ್ A1 ಈಸ್ ರೈಟ್. 48ನೇದು. C ಆದಮೇಲೆ E ಆಗೈತಿ. CEIKO ಅದ. ಇಲ್ಲಿ ಓಕೆ, C ಆದಮೇಲೆ E ಆಗೈತಂದ್ರೆ ಇಲ್ಲಿ +2 ಮಾಡ್ಯಾರ. E ಆದಮೇಲೆ I ಮಾಡ್ಯಾರ ಅಂದ್ರೆ +4 ಮಾಡ್ಯಾರ. ನೆಕ್ಸ್ಟ್ I ಆದಮೇಲೆ K ಅಂದ್ರೆ ಮತ್ತು +2 ಮತ್ತು +4. ನೆಕ್ಸ್ಟ್ ನಾವೀಗ ಏನು ಮಾಡಬೇಕು? +2. O ಆದಮೇಲೆ +2 ಮಾಡಿದ್ರೆ ಏನು ಬರುತ್ತೆ ರೀ? Q ಬರುತ್ತೆ. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 49th ನೋಡಿರಿ. ಒಂದು ನಿರ್ದಿಷ್ಟ ಕೋಡಿಂಗಲ್ಲಿ ಹೆಲ್ತ್ ಈಸ್ ವೆಲ್ತ್ ನೋಡಿರಿ ಏನದ ಅಂತೇಳಿ ಅದನ್ನು ಬರೀತೀನಿ. ಹೆಲ್ತ್ ಈಸ್ ವೆಲ್ತನ್ನು ಏನಂತ ಬರ್ದಾರಂದ್ರೆ SMGTAL. ಹೌದಾ? ಇವು 3 ಪದಗಳು ಸಪ್ರೇಟು. ನೆಕ್ಸ್ಟ್ ಏನದ ರೀ? ಬೂಸ್ಟ್ ಯುವರ್ ಹೆಲ್ತ್. ಹೌದಾ? ಇಲ್ಲಿ ಏನಂತ ಬರ್ದಾರ? OVAL
ಆಮೇಲೆ ಪಿ ಇ ಅಂತೇಳಿ ಬರ್ತದೆ. ಇಲ್ಲಿ 3 ಸಪ್ರೇಟ್. ಅವ್ರು ಕೇಳಿದ್ದೇನು ನಮಗೆ ಸಪ್ರೇಟಾಗಿ ಈ ಹೆಲ್ತ್ ಎಂಬ ಪದಕ್ಕೆ ಏನಂತ ನೋಟ್ ಮಾಡ್ಯಾರ ಅಂತಂದಾಗ ಕೇಳಿರುವಂಥ ಶಬ್ದ ಎರಡೂ ಕಡೆ ಇರ್ತದೆ. ಆವಾಗ ಇಲ್ಲಿ ನೋಟ್ ಮಾಡಿರುವಂತಹ ಎರಡರಲ್ಲಿಯೂ ಕಾಮನ್ ಆಗಿರುವುದೇ ನಮ್ಮದು ಆನ್ಸರ್ ಆಗಿರುತ್ತೆ. ಅಂದರೆ ಯಾವುದು AL. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು 50ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಏನು ಕೇಳಿದ್ರೆ ಎಡ ತುದಿಯಿಂದ 13ನೇ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ಅಂತಂದಾಗ 13ನೇ ಸ್ಥಾನದಲ್ಲಿ ನೋಡಿರಿ 1 2 3 4 5 6 7 8 9 10 11 12 13. ಅಂದರೆ ಯಾವುದು 1 13ನೇ ಸ್ಥಾನದಲ್ಲಿರುವಂತಹ ಸಂಖ್ಯೆ. ಇದು ನಿಮ್ಗೆ ಕೇಳಿರುವಂತಹ ಏನಪ್ಪ ಅಂತಂದ್ರೆ ಟೋಟಲು ಇದು 8th ಟೆಸ್ಟ್ ಆಗಿರುತ್ತೆ. ಓಕೆ, ಆಫೀಸಿಯಲ್ ಟೆಸ್ಟ್. ನೆಕ್ಸ್ಟು 9th ಟೆಸ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತರ್ತೀನಿ. ಅಲ್ಲಿವರೆಗೂ ಪ್ರಿವಿಯಸ್ ಯಾರ್ಯಾರು ಕ್ಲಾಸ್ ನೋಡಲಿಲ್ಲ ನೋಡಿರಿ, ಬೇಸಿಕ್ ಕ್ಲಾಸಸ್ ಕೂಡ ಅದಾವ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.